ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋ. ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಈ ವಿಡಿಯೋ ನಿನ್ನೆ ಎಪಿಸೋಡ್ ಗ್ರ್ಯಾಂಡ್ ಓಪನಿಂಗ್ ಏನಾಯಿತು ಅದ್ರ ಬಗ್ಗೆ ಇರುವಂಥದ್ದು. ನಿನ್ನೆ ಗ್ರ್ಯಾಂಡ್ ಓಪನಿಂಗ್ ಶುರುವಾದಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆದರೆ ಬೇಜಾರಾಗುವಂಥ ವಿಷಯ ಏನಪ್ಪ ಅಂದರೆ, ಇಷ್ಟು ವರ್ಷ ಸುದೀಪ್ ಅಣ್ಣ ಮನೇನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ರು. ಬಟ್ ಈ ಸೀಸನ್ ಅವ್ರು ಮಾಡಲಿಲ್ಲ, ಸ್ಪರ್ಧೆ ಕೈಲಿ ಮಾಡಿಸಿದ್ರು. ಅದೇನೋ ಅಷ್ಟೊಂದು ಇಷ್ಟನೇ ಆಗಲಿಲ್ಲ ಗುರು. ಅದೇನೋ ಒಂಥರ ಆ ವೈಬ್ ಇತ್ತಲ್ಲ ಸುದೀಪ್ ಅಣ್ಣ ಎಕ್ಸ್ಪ್ಲೋರ್ ಮಾಡೋಂಥದ್ದು ಬಿಗ್ ಬಾಸ್ ಮನೇನ, ಆ ಥರ ಅನಿಸ್ತಾ ಇಲ್ಲ. ಇಂಟ್ರೊಡ್ಯೂಸ್ ಅವರೇ ಮಾಡಿದರೆ ಬಿಗ್ ಬಾಸ್ ಮನೇನ ಕಂಪ್ಲೀಟಾಗಿ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು. ನಿಮ್ಗೆ ಅನಿಸುತ್ತೆ ಗೈಸ್? ಆ್ಯಂಡ್ ಇಲ್ಲಿ ಬಂದಂಥ ಸ್ಪರ್ಧಿಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಟೋಟಲ್ 17 ಜನ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಆ್ಯಂಡ್ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಲ್ಲಿ ಸ್ವರ್ಗ ಮತ್ತು ನರ್ಕ ಅನ್ನೋ ಕಾನ್ಸೆಪ್ಟ್ ಕೂಡ ಇತ್ತು. ಅಂದರೆ ಸ್ವಲ್ಪ ಜನ ಸ್ವರ್ಗಕ್ಕೆ ಸ್ವಲ್ಪ ಜನ ನರ್ಕಕ್ಕೆ ಅಂತ. ಆ್ಯಂಡ್ ಈ ಥರ ಕಾನ್ಸೆಪ್ಟ್ ಇದ್ದರೆ ಪಕ್ಕ ಅದು ದೊಡ್ಡ ಗಲಾಟೆಗೆ ಕಾರಣ ಆಗುತ್ತೆ. ಏನಕ್ಕೆ ಅಂತ ಕೂಡ ಹೇಳ್ತೀನಿ. ನೀವು ಪ್ರೀವಿಯಸ್ ಸೀಸನ್ ಬಿಟ್ಟು ಬೇರೆ ಸೀಸನ್ಗಳು ನೋಡ್ಕೊ ಬಂದಾಗ ನಿಮಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿರ್ತಾಯಿದ್ರು, ಬರ್ತಾಯಿದ್ರು, ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇರ್ತಾಯಿತ್ತು. ಬಟ್ ಪ್ರೀವಿಯಸ್ ಸೀಸನ್ ನೋಡ್ಬೋದು ಸಮರ್ಥರು ಮತ್ತು ಅಸಮರ್ಥರು ಅಂತ. ಅಲ್ಲಿರುವಂಥವರೇ ಗ್ರೂಪ್ಗಳು ಮಾಡೋಕ್ಕೆ ಸ್ಟಾರ್ಟ್ ಆಗ್ಬಿಟ್ರು. ನಿಮ್ಗೆ ಲಾಸ್ಟ್ವರೆಗೂ ಅದೇ ಗ್ರೂಪ್ ಉಳ್ಕೋದು ಗೊತ್ತಾ. ಆ ಗ್ರೂಪಿಸಮಿಂದನೇ ತುಂಬ ವಿಷಯಗಳು ಕ್ರಿಯೇಟ್ ಆಗುತ್ತೆ. ಅಂದರೆ ಅವ್ರು ತಪ್ಪು ಅಂತ ಹೇಳೋಕ್ಕಾಗಲ್ಲ. ನಿಮಗೆ ಒಬ್ಬರು ಅರ್ಥ ಮಾಡ್ಕೊಬಿಟ್ರೆ ನಿಂಗೆ ಬಿಡು ಅಂತ ಅನಿಸ್ಬಿಡುತ್ತೆ. ಬಟ್ ಅವ್ರು ಅರ್ಥ ಮಾಡ್ಕೊಳಕ್ಕಾಗೋದು ಯಾವಾಗ ಅಂದರೆ ಜೊತೆಲಿದ್ದಾಗ. ಬಟ್ ಅವ್ರಿಗೆ ಜೊತೆಲಿರಬೇಕು ಅಂದರೆ ಇಲ್ಲಿ ಬಿಗ್ ಬಾಸಲ್ಲಿ ಬಿಡಬೇಕು, ಅದು ಬಿಡ್ತಾ ಇಲ್ಲ. ಸೊ ಇವಾಗ ಎಷ್ಟು ದಿನ ಸ್ವರ್ಗದಲ್ಲಿರ್ತಾರೆ, ಎಷ್ಟು ದಿನ ನರ್ಕದಲ್ಲಿರ್ತಾರೆ, ಆ್ಯಂಡ್ ಯಾರು ಸ್ವರ್ಗದಿಂದ ನರ್ಕದಿಂದ ಸ್ವರ್ಗಕ್ಕೆ ಹೋಗ್ತಾರೆ, ಇದೆಲ್ಲ ಕೂಡ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಜೊತೆಗೆ ಮೇಯ್ನಾಗಿ ಅಲ್ಲಿರುವಂಥ ಸ್ಪರ್ಧಿಗಳ ಪರ್ಸ್ಪೆಕ್ಟಿವ್, ಅವ್ರ ಒಪಿನಿಯನ್, ಅವ್ರು ಯಾವ ರೀತಿ ತಗೋತಾರೆ, ಯಾವ ಥರ ಮಾತಾಡ್ತಾರೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇಲ್ಲಿ ಯಾರು ಗೆಲ್ತಾರೆ ಬಿಗ್ ಬಾಸ್ನ ಅಂದರೆ, ಇಲ್ಲಿ ಈ ವಿಷಯಗಳನ್ನ ಫೇಸ್ ಮಾಡೋರು, ಅಂದರೆ ಒಂದು ಒಳ್ಳೆ ರೀತಿ ಹ್ಯಾಂಡ್ಲ್ ಯಾರು ಮಾಡ್ತಾರೆ ಅವರೇ ಗೆಲ್ಲೋದು ಅಂತಂತೂ ಖಂಡಿತ. ಸೊ ನೋಡುವ ಯಾರು ವಿನ್ ಆಗ್ತಾರೆ ಏನು ಕತೆ ಅಂತ. ಆ್ಯಂಡ್ ನಿನ್ನೆ ಒಂದಿಷ್ಟು 17 ಜನ ಸ್ಪರ್ಧಿಗಳು ಬಂದಿರಲ್ಲ, ಅವ್ರ ಬಗ್ಗೆ ಒಂದು ಚಿಕ್ಕದಾಗಿ ನನ್ನ ಒಪಿನಿಯನ್ ಹೇಳ್ಬಿಡ್ತೀನಿ. ಸ್ವರ್ಗಕ್ಕೆ ಹೋಗಿರೋರು ಫಸ್ಟ್ ಮಾತಾಡೋಣ. ಸೊ ಭವ್ಯರು ಹೋಗಿದ್ದಾರೆ ಸ್ವರ್ಗಕ್ಕೆ. ಸೊ ಒಂದು ಒಳ್ಳೆ ಕಂಟೆಸ್ಟೆಂಟ್ ಅಂತ ನನಗನ್ನಿಸ್ತು. ಆ್ಯಂಡ್ ತುಂಬ ಹಂಬಲ್ ಇದ್ದಾರೆ, ಕೇರಿಂಗ್ ಕೂಡ ಇದೆ ಅಂತ ಅನಿಸುತ್ತೆ. ಆ್ಯಂಡ್ ತುಂಬ ವರ್ಷಗಳಿಂದ ನೋಡ್ಕೊಂಡು ಬಂದಿರೋದ್ರಿಂದ ಹೊಸದವ್ರ ಥರ ಕಾಣಿಸಲ್ಲ, ನಮ್ಗೆ ಯಾರೋ ಪರಿಚಯ ಇರೋ ರೀತಿ ಕಾಣಿಸ್ತಿದ್ದಾರೆ. ಆ್ಯಂಡ್ ಯಮುನಾ ಕೂಡ ಅವ್ರು ಬರ್ತಾರೆ. ಯಮುನವ್ರನ್ನ ಸೀರಿಯಲ್ ನೋಡಿದ್ದಂಥದ್ದು. ಆ್ಯಂಡ್ ಮಲ್ಟಿ ಟ್ಯಾಲೆಂಟೆಡ್ ಅಂತಲೇ ಹೇಳ್ಬೋದು. ಡ್ಯಾನ್ಸ್ ಕೂಡ ಮಾಡ್ತಾರೆ, ಮೋಟಿವೇಶನ್ ಸ್ಪೀಕರ್ ಕೂಡ. ಸೊ ಮೋಟಿವೇಶನ್ ಇಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡಬೇಕು. ತುಂಬ ಆ್ಯಕ್ಟಿವ್ ಇದ್ರು ನೆನ್ನೆ, ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇದ್ದಾಗ ಕಾಣಿಸ್ಕೊಂಡ್ರು. ಬಟ್ ಎಲ್ಲ ದಿನ ಹಂಗೆ ಇರೋಕ್ಕಾಗತ್ತಾ? ಆ್ಯಂಡ್ ಅದೇ ತುಂಬ ಹೈಪರ್ ಆ್ಯಕ್ಟಿವ್ ಅಥವಾ ಓವರ್ ರಿಯಾಕ್ಟ್ ಮಾಡೋಕ್ಕೆ ಹೋಗಿ ಏನಾರು ಆದರೆ ಕಷ್ಟ ಆಗುತ್ತೆ. ಬಿಕಾಸ್ ನಿನ್ನೆ ಗೋಲ್ಡ್ ಸುರೇಶ್ ಅವ್ರ ಜೊತೆ ಕೂಡ ಮಾತಾಡ್ತಿರ್ಬೇಕಾದ್ರೆ ನೀವು ನೋಡಿರ್ತಾರೆ ಯಾವ ಥರ ಕನ್ವರ್ಸೇಷನ್ ಜಾಸ್ತಿ ಆಗ್ತಿತ್ತು ಅಂತ. ಸೊ ಆ ಥರ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ನೋಡೋಕೆ ಮಜಾ ಸಿಗುತ್ತೆ. ಆ್ಯಂಡ್ ಧನರಾಜ್ ಅವರು, ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಒಬ್ಬರು ನಗ್ಸೋದು ತುಂಬ ಕಷ್ಟ. ಆ ಕೆಲಸಗಳು ತುಂಬ ವರ್ಷದಿಂದ ಮಾಡ್ಕೊಂಬಂದಿದ್ದಾರೆ. ಒಂದು ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಕೂಡ ಹೌದು. ಈ ಬಿಗ್ ಬಾಸ್ ಮನೆಯಲ್ಲಿ ಯಾವ ಥರ ಮಾತಾಡ್ತಾರೆ, ಯಾವ ಥರ ಇರ್ತಾರೆ, ಯಾವ ಥರ ಕಂಟೆಂಟ್ ಕೊಡ್ತಾರೆ, ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಪ್ರಕಾರ ಒಂದು ಒಳ್ಳೆ ಸೆಲೆಕ್ಷನ್ ಅಂತ ಅನಿಸುತ್ತೆ. ಆ್ಯಂಡ್ ತುಂಬ ಜನ ಇವ್ರ ಬಗ್ಗೆ ನೆಗೆಟಿವ್ ಕೂಡ ಹೇಳ್ತಿದ್ದಾರೆ. ಏನಪ್ಪ ಅಂದರೆ, ಒಂದು ತಿಂಗಳು ಮಗು ಅನಿಸುತ್ತೆ ಬಿಟ್ಬಿಟ್ಟು ಬಂದಿದ್ದಾರೆ ಹಾಗೆ ಅಂತ, ಎಂಜಾಯ್ ಮಾಡಬೇಕಲ್ವ ಅಂತ. ನಾನು ಹೇಳೋದಿಷ್ಟೇ, ಆ ಮಗುಗೋಸ್ಕರ ಇವ್ರು ಬಂದಿರುವಂಥದ್ದು. ಸೊ ಸಪೋರ್ಟ್ ಮಾಡಿ. ಆ್ಯಂಡ್ ಇವ್ರನ್ನ ಬಿಟ್ಟು ಗೌತಮಿ ಅವರು. ಸೊ ಗೌತಮಿ ಅವರು ನಮಗೆಲ್ಲ ಗೊತ್ತಿರುವ ಹಾಗೆ ಸತ್ಯ ಸೀರಿಯಲಿಂದ ಸಿಕ್ಕಾಪಟ್ಟೆ ಫೇಮಸ್ಸು. ಆ್ಯಂಡ್ ಅವ್ರ ಲುಕ್ ಒಂದು ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಇವಾಗ ನಮ್ಮನೆ ಪಕ್ಕದ ಮನೆ ಹುಡುಗಿ ಅನ್ನೋ ರೀತಿ ಕಾಣಿಸ್ಕೋತಾರೆ ಇವರು. ಸೊ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ನಂಗೆ ಅನಿಸ್ತು. ತುಂಬ ತಾಳ್ಮೆಯಿಂದ ಮಾತಾಡ್ತಾರೆ, ತುಂಬ ಮೆಚೂರ್ ರೀತಿ ಕಾಣಿಸ್ಕೊತಿದ್ದಾರೆ. ಕಾದು ನೋಡೋಣ ಮುಂದಿನ ದಿನಗಳಲ್ಲಿ. ಆ್ಯಂಡ್ ಧರ್ಮ ಅವರು, ನಮಗೆಲ್ಲ ಧರ್ಮ ಅವ್ರನ್ನ ಫೋಟೋ ನೋಡಿದ ತಕ್ಷಣ ನನಗೊಂದು ನೆನಪಾಗೋದು, ನಮ್ಮ ಡಿ ಬಾಸ್ ಅವರು ಕ್ಯಾಡ್ಬರೀಸ್ ಅಂತ ಕರೆದಿದ್ದೆ, ಇವತ್ತಿಗೂ ನೆನಪಾಗುವಂಥದ್ದು. ಆ್ಯಂಡ್ ತುಂಬ ಹಂಬಲಿರುವಂಥ ವ್ಯಕ್ತಿ, ಯಾವುದನ್ನೂ ಕೂಡ ಮರೆಯಲ್ಲ ಅನ್ಕೋತೀನಿ. ಅಂದರೆ ಬೆಳೆಯೋಕ್ಕೆ ಇಲ್ಲಿವರೆಗೂ ಏನೇನು ಕಾರಣ ಆಯಿತು ಅದನ್ನು ಯಾವುದನ್ನೂ ಕೂಡ ಮರ್ತಿಲ್ಲ ಅಂತ ಅನ್ಕೋತೀನಿ. ನೆನ್ನೆ ಅವ್ರು ನೋಡ್ತಿರೋ ಹಾಗೆ ಅನಿಸ್ತಿತ್ತು. ಆ್ಯಂಡ್ ತುಂಬ ನಾಚ್ಕೊಳ್ಳೋ ರೀತಿ ಕಾಣಿಸ್ಕೋತಿದ್ದಾರೆ, ತುಂಬ ಶೈ ನೇಚರ್ ಇದೆ. ಆ್ಯಂಡ್ ತುಂಬ ಜನ ಇಲ್ಲಿ ಇಂಟ್ರೋವರ್ಟ್ ಕ್ಯಾರೆಕ್ಟರ್ ರೀತಿ ಕಾಣಿಸ್ಕೋತಿರೋದು ತುಂಬ ಜನ. ನೋಡೋ ಮುಂದಿನ ದಿನಗಳಲ್ಲಿ ಹೆಂಗೆ ಹೋಗುತ್ತೆ ಏನು ಕತೆ ಅಂತ. ಆ್ಯಂಡ್ ಇವ್ರ ಜೊತೆ ಇನ್ನೊಂದು ಒಬ್ಬರು ಬರ್ತಾರೆ. ಸೊ ಇಲ್ಲೇನೋ ಕೆಮಿಸ್ಟ್ರಿ ಬಿಲ್ಡ್ ಆಗುತ್ತೆ ಏನು ಕತೆ, ಕಾದು ನೋಡಬೇಕು, ಓಕೆನಾ. ಬಿಕಾಸ್ ಆ ಥರ ಏನಾದ್ರು ಮಾಡೇ ಮಾಡ್ತಾರೆ ಬಿಗ್ ಬಾಸ್ ಅವರು. ಅದರಲ್ಲಿ ನಿನ್ನೆ ಕೂಡ ಅದು ನಡೀತು, ಓಕೆನಾ. ಆ್ಯಂಡ್ ಇವ್ರು ಬಿಟ್ಟು ಜಗದೀಶ್ ಅವರು ಕೂಡ ಸ್ವರ್ಗದಲ್ಲಿದ್ದಾರೆ. ಜಗದೀಶ್ ಅವ್ರನ್ನ ನಾವು ಹೊರಗಡೆ ನೋಡಿದ್ದೀವಿ, ಆ ಕ್ಯಾರೆಕ್ಟರ್ ಹೇಗಿದೆ ಏನು ಕತೆ ಅಂತ. ಸ್ವಲ್ಪ ರಗಡಾಗೆ ಇದ್ದಾರೆ ಅಂತಲೇ ಹೇಳ್ಬೋದು, ಯಾವುದಕ್ಕೂ ಕೇರೇ ಮಾಡಲ್ಲ ಅನ್ನೋ ರೀತಿ. ಬಟ್ ಬಿಗ್ ಬಾಸ್ನ ಅದೇ ರೀತಿ ಇರೋಕ್ಕಾಗತ್ತಾ? ಅದೇ ಥರ ಇದ್ದರೆ ಸುಮ್ಮನೆ ಇರ್ತಾರೆ. ಬೇರೆಯವರು ಕೂಡ ಫಿಸಿಕಲಿ ತುಂಬ ಸ್ಟ್ರಾಂಗ್ ಇರೋರು ಕೂಡ ಇದ್ದಾರೆ. ಸೊ ಇವರು ಅವ್ರ ಜೊತೆ ಯಾವ ರೀತಿ ಹೊಡೆದಾಡ್ತಾರೆ ಕಾದು ನೋಡಬೇಕು. ಈಗ ಟೋಲಲ್ಲಿ ಹೊಡೆಯೋಕ್ಕೆ ಹೋಗಿದ್ರು ಆಂಧ್ರದವ್ರಿಗೆ, ಅದೇ ರೀತಿ ಆಗುತ್ತಾ? ಗುಮ್ತಾರ ಇಲ್ಲ ಗುಮ್ಮಿಸ್ಕೋತಾರ? ಕಾದು ನೋಡೋಣ. ಬಟ್ ಒಳ್ಳೆ ಸ್ಪರ್ಧಿಗರು. ಆ್ಯಂಡ್ ತ್ರಿವಿಕ್ರಮ್ ಅವರು. ಸೊ ತ್ರಿವಿಕ್ರಮ್ ಅವರು ಮಿನಿ ಸೀಸನ್ಗೋಸ್ಕರ ಒಂದು ಸಲ ಬಂದಿರು ಅಂತ ಅನಿಸುತ್ತೆ. ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಅನಿಸ್ತು. ಹಾರ್ಡ್ ವರ್ಕರ್ ಆ್ಯಂಡ್ ಕನಸುಗಳನ್ನ ಕಟ್ಟಿದ್ದಾರೆ, ಒಳ್ಳೆಯದಾಗಲಿ. ಆಲ್ರೆಡಿ ಇವ್ರಿಗೆ ಒಂದು ಒಳ್ಳೆ ಫ್ಯಾನ್ ಬೇಸ್ ಕೂಡ ಬಿಲ್ಡ್ ಆಗ್ತಾ ಇದೆ. ನನ್ನ ಪ್ರಕಾರ ಒಂದು ಒಳ್ಳೆ ಕಂಟೆಸ್ಟೆಂಟ್ ಗುರು ಇವರು ಪಕ್ಕ. ನೋಡುವ ಮುಂದಿನ ದಿನಗಳು ಹೆಂಗಾಗುತ್ತೆ ಏನು ಕತೆ ಅಂತ. ಫಿಸಿಕಲಿ ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಮಾಡಿದ್ರೆ ಸಾಕು. ಆ್ಯಂಡ್ ಹಂಸ ಅವರು, ಸೊ ಇವ್ರ ಬಗ್ಗೆ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಸೀರಿಯಲ್ ಮಾಡಿದರು. ಇವ್ರ ಕ್ಯಾರೆಕ್ಟ್ರು ಸ್ವಲ್ಪ ಏನನ್ಸುತ್ತೆ ಅಂದರೆ, ನೆಗೆಟಿವ್ ಶೇಡಿಂದ ನೋಡಿ ಅದೇ ರೀತಿ ಇರ್ಬೋದು ಅಂತ ಅನಿಸುತ್ತೆ. ಬಟ್ ಗೊತ್ತಿಲ್ಲ ಎಷ್ಟು ಪಾಸಿಟಿವ್ ಇದ್ದಾರೆ ಏನು ಕತೆ ಅಂತ. ಬಿಗ್ ಬಾಸ್ ಮೇಲೆ ಅವ್ರ ಒರಿಜಿನಲ್ ಕ್ಯಾರೆಕ್ಟರ್ ಗೊತ್ತಾಗುತ್ತೆ, ಕಾದು ನೋಡೋಣ. ಆ್ಯಂಡ್ ಐಶ್ವರ್ಯ ಅವರು, ಇವ್ರ ಬಗ್ಗೆ ಕೇಳಿ ಸ್ವಲ್ಪ ಬೇಜಾರಾಯಿತು. ತಂದೆ ತಾಯಿನ ಇಬ್ಬರೂ ಕಳ್ಕೊಂಡಿದ್ದಾರೆ. ಸ್ಟ್ರಾಂಗ್ ವುಮೆನ್ ಅಂತಲೂ ಹೇಳ್ಬೋದು. ಜೀವನ ಮಾಡ್ತಾಯಿದ್ದಾರೆ, ಫೇಸ್ ಮಾಡ್ತಾಯಿದ್ದಾರೆ ಕಷ್ಟಗಳನ್ನ. ಆ್ಯಂಡ್ ಬಿಗ್ ಬಾಸ್ ಮನೆ ಅಷ್ಟು ಕಷ್ಟ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ.
ಇವರು ಕೂಡ ಒಂದು ಒಳ್ಳೆ ಸ್ಪರ್ಧೆ ಆಗ್ತಾರೆ ಅಂತ ಅನಿಸುತ್ತೆ. ಆ್ಯಂಡ್ ಮಂಜು ಅವರು ಇವರು ಕೂಡ ಸ್ವರ್ಗಕ್ಕೆ ಬಂದಿದ್ದಾರೆ. ಆ್ಯಂಡ್ ಮಂಜು ಅವ್ರನ್ನ ನಾವು ಫಿಲಮ್ ಆ್ಯಕ್ಟ್ರಾಗಿ ನೋಡಿದ್ದೀವಿ ತುಂಬ ಫಿಲಮ್ಗಳಲ್ಲಿ. ಬಟ್ ಅವ್ರು ರಿಯಲ್ ಲೈಫಲ್ಲಿ ಎಷ್ಟು ಕಷ್ಟಪಡ್ತಾರೆ ಏನು ಕತೆ ಅಂತ ನಮಗೆ ಎಷ್ಟು ಜನಕ್ಕೆ ಐಡಿಯಾನೇ ಇರಲಿಲ್ಲ ನೋಡಿ, ಇವಾಗ ಗೊತ್ತಾಗ್ತದೆ. ಈ ಫೋಟೋ ಯಾಕೆ ಹಿಂಗೆ ತೆಗ್ಸಿದಾರೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ, ಬಟ್ ರಿಯಲಾಗಿ ಚೆನ್ನಾಗಿ ಕಾಣಿಸ್ತಾರೆ ಅವರು. ತುಂಬ ಎಣ್ಣೆ ಹೊಡಿತಾರೆ ಅಂತ ಬೇರೆ ಕೇಳ್ತಿದ್ವಿ. ಬಿಗ್ ಬಾಸ್ ಮೇಲೆ ಇದ್ದು ಸ್ವಲ್ಪ ಜಾಸ್ತಿ ಜನ ಇದ್ದು ಅದು ಎಣ್ಣೆ ಕುಡಿಯೋದು ಬಿಡಲಿ. ಆ್ಯಂಡ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟ್ರು. ಆ್ಯಂಡ್ ಇವ್ರಿಗೆ ತುಂಬ ಅವಶ್ಯಕತೆ ಇದೆ ಬಿಗ್ ಬಾಸ್ ಸ್ಟೇಜು ಚೆನ್ನಾಗಿ ಯೂಸ್ ಆಗಿ ಒಂದು ಒಳ್ಳೆ ದುಡ್ಡು ಮಾಡ್ಕೊಂಡು ಹೋಗಲಿ. ಸಾಧ್ಯತೆ ಒಂದು ಒಳ್ಳೆ ಕ್ಯಾರೆಕ್ಟರ್ ತೋರಿಸಿ ವಿನ್ ಆಗಿಬಿಟ್ಟು ಹೋದ್ರು ಖುಷಿನೇ. ನಿಮ್ಗೆ ಅನಿಸುತ್ತೆ ಗೈಸ್ ಈ ಸ್ವರ್ಗದಿರೋರ ಬಗ್ಗೆ? ನಿಮ್ಮ ವೋಟ್ ಇಲ್ಲಿರೋವಂಥ ಸ್ಪರ್ಧಿಗಳಿಗೆ ಯಾರಿಗೆ ಕಮೆಂಟ್ ಸೆಕ್ಷನ್ ಮಾಡಿ. ಆ್ಯಂಡ್ ನರಕ ನಿವಾಸಿಗಳು ಅಂತ ಬಂದಾಗ ಅನುಷಾ, ಸೊ ಇವ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ಇವ್ರದ್ದು ಸ್ವಲ್ಪ ಕೆಮಿಸ್ಟ್ರಿ ನಮ್ಮ ಧರ್ಮ ಅವ್ರ ಜೊತೆ ಏನಾರು ಆಗುತ್ತಾ ಏನು ಕತೆ ಕಾದು ನೋಡಬೇಕು. ಬಟ್ ಕಷ್ಟಗಳನ್ನ ನೋಡ್ಕೊಂಬಂದಿನಿ, ನಮ್ಮ ಹಳ್ಳಿ ಹುಡುಗಿ ಅಂತ ಕೂಡ ಹೇಳಿದ್ರು. ಅಷ್ಟೊಂದು ಕಷ್ಟ ಆಗಲ್ಲ ಅಂತ ಹೇಳ್ತಿದ್ರು ನರ್ಕದಲ್ಲಿ, ಕಾದು ನೋಡೋಣ. ಆ್ಯಂಡ್ ಇವ್ರು ಬಿಟ್ಟರೆ ಶಿಶಿರ್. ಸೊ ಶಿಶಿರ್ ಕೂಡ ಒಂದು ಸ್ವಲ್ಪ ನಮಗೆ ಕಾರ್ತಿಕ್ ಅವ್ರನ್ನ ವೈಬ್ಗಳನ್ನ ಕೊಡ್ತಾರೆ. ಒಬ್ಬ ಒಳ್ಳೆ ಡ್ಯಾನ್ಸರ್, ಒಳ್ಳೆ ಆ್ಯಕ್ಟರ್ ಆ್ಯಂಡ್ ಮಿಡಲ್ ಕ್ಲಾಸ್ ಹುಡುಗ, ಕಷ್ಟಪಡ್ತಿದ್ದೀನಿ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಅವ್ರ ಕಷ್ಟಕ್ಕೆ ಪ್ರತಿಫಲ ಸಿಗುತ್ತೆ. ಸೊ ಚೆನ್ನಾಗಿ ವರ್ಕ್ ಮಾಡಬೇಕಷ್ಟೇ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ. ಒಂದು ಒಳ್ಳೆಯ ಸ್ಪರ್ಧೆ ಅಂತ ಅನಿಸ್ತು ನನಗಂತೂ. ಇನ್ನು ಮಾನಸ್ ಅವರು, ಇವರು ಮಾನಸ್ ಅವ್ರ ಬಗ್ಗೆ ತುಂಬ ಜನದ ಕಮೆಂಟ್ಗಳು ನೋಡ್ತಾ ಇದ್ದೆ, ತುಂಬ ನೆಗೆಟಿವ್ ಆಗಿದೆ. ಅಂದರೆ ಇವ್ರನ್ನ ಯಾಕೆ ಕರ್ಸ್ಬೇಕಾಯ್ತು ಹಾಗೆ ಅಂತ, ಓವರ್ ಅಂತ. ಗೈಸ್ ಒಂದು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ, ಕೆಲವೊಂದು ಸಲ ಓವರಾಗಿ ಇರೋದು ಕೂಡ ಅವಶ್ಯಕತೆ ಇರುತ್ತೆ. ನನಗಂತೂ ತುಂಬ ಇಷ್ಟ ಆಗ್ತಾರೆ ಗುರು ಇವರು. ಹೆಂಗೆ ಅಂದರೆ ತುಂಬ ಆ್ಯಕ್ಟಿವ್ ಇರ್ತಾರೆ, ಆರಾಮಾಗಿ ಮಾತಾಡ್ತಾರೆ, ಯಾವುದೇ ಒಂಥರ ಏನಾದ್ರು ಥಿಂಕ್ ಮಾಡ್ಬಿಟ್ಟು ಮಾತಾಡ್ತಾರೆ ಅಂತ ಅನ್ಸಲ್ಲ. ತಲೆಯಲ್ಲಿ ಏನೋ ಒಂದು ಇಟ್ಕೊಂಡು ಮನಸ್ಸಲ್ಲಿ ಒಂದು ಇಟ್ಕೊಂಡು ಮಾತಾಡ್ತಾರೆ ಆ ಥರ ಅನ್ಸಲ್ಲ. ಮನಸ್ಸಲ್ಲಿ ಏನಿದೆ ಅದನ್ನೇ ಮಾತಾಡ್ತಾರೆ ಅನ್ನೋ ರೀತಿಯೇ ಕಾಣಿಸ್ಕೊತಿರೋವಂಥದ್ದು. ನನಗಂತೂ ಹಂಗೆ ಅನ್ನಿಸ್ತಾರೆ. ಸಪೋರ್ಟ್ ಮಾಡಿ ಗೈಸ್, ಬಿಕಾಸ್ ಎಲ್ಲ ಸ್ಟೇಜಲ್ಲೂ ಕೂಡ ಅಂದರೆ ಬಿಗ್ ಬಾಸ್ ಮನೆಗೆ ಬರ್ತಾರೆ, ಗಿಚ್ಚಿಗಿಲಿಗೆ ಬರ್ತಾರೆ, ಎಲ್ಲ ಅವಕಾಶಗಳನ್ನು ಕೂಡ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಿದ್ದಾರೆ, ಬೆಳೆಯೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಅದೇನೋ ಅಂತಾರಲ್ಲ ಬಡವ್ರ ಮಕ್ಕಳು ಬೆಳಿಬೇಕಣೆ ಅಂತ, ಹಾಗೆ. ಸೊ ಸಪೋರ್ಟ್ ಮಾಡಿ ಅಷ್ಟೇ. ಒಳ್ಳೆ ಸ್ಪರ್ಧಿ ನನ್ನ ಪ್ರಕಾರ, ಒಳ್ಳೆ ಎಂಟರ್ಟೈನರ್ ಆಗ್ಬೋದು. ಬಿಕಾಸ್ ನಾವು ಬಿಗ್ ಬಾಸ್ ಬಂದಾಗ ನೋಡಿದ್ವಲ್ಲ ಗೋಲ್ಡ್ ಸುರೇಶು. ಸೊ ಇವ್ರ ಬಗ್ಗೆ ಕೂಡ ತುಂಬ ನೆಗೆಟಿವ್ ಬರ್ತಿದೆ ಗೈಸ್, ಅದು ನಂಗೆ ಇಷ್ಟ ಆಗಿಲ್ಲ. ಬಿಕಾಸ್ ನಾವು ಹೊರಗಡೆ ಏನು ನೋಡಿದ್ವಿ ಅದು ಸತ್ಯವಾಗಿರೋದಿಲ್ಲ ಅಂತ ಹೇಳಿದೆ ಅಲ್ವಾ ಬೇರೆ ಸ್ಪರ್ಧಿಗಳ ವಿಷಯದಲ್ಲಿ. ಇವ್ರದ್ದು ಅಷ್ಟೇ, ನಮಗೆ ಇವ್ರು ನೋಡಿದಾಗ ಹೆವಿ ದುಡ್ಡು ಮಾಡಿದಾನೆ, ಹೆಂಗೆ ಮಾಡಿದನು, ಹಂಗೆ ಅಂತ ಒಂದು ಬರುತ್ತೆ ಮೈಂಡ್ಗೆ, ಓಕೆನಾ. ಬಟ್ ಎಲ್ಲರೂ ಕಷ್ಟಪಟ್ಟೆ ಬಂದಿರ್ತಾರೆ ಆ ಸ್ಟೇಜ್ಗೆ. ಇವರು ಕೂಡ ಕಷ್ಟಗಳನ್ನ ಫೇಸ್ ಮಾಡಿ 8-10 ವರ್ಷ ಏನು ಈಸಿ ಇಲ್ಲ. ನೆನ್ನೆ ಬಿಗ್ ಬಾಸಲ್ಲಿ ಕೆಲವೊಬ್ರು ಮಾತಾಡೋದು ನೋಡಿದ್ರೆ ಏನು ಎಲ್ಲ ಈಸಿ ಆಗಿಬಿಡುತ್ತಾ, ಯಾರು ಇರಲ್ವೋ ಅವ್ರು ಆ ಥರ ಮಾತಾಡ್ತಾರೆ ಅಂತ ಅನ್ಸುತ್ತೆ ಅಷ್ಟೇ. ಬಟ್ ಗೋಲ್ಡ್ ಸುರೇಶ್ ಅವ್ರನ್ನ ಪ್ರೋಮೋದಲ್ಲಿ ಕೂಡ ನೋಡಿದಾಗ ಸ್ವಲ್ಪ ತುಂಬ ಇನ್ನೋಸೆಂಟಾಗಿ ಕಾಣಿಸ್ಕೊತಿದ್ದಾರೆ, ಒಂದು ಸ್ವಲ್ಪ ಆ್ಯಕ್ಟಿವ್ ಇದ್ದಾರೆ, ಚೆನ್ನಾಗಿ ಲವ್ಲಿ ಆಗಿದ್ದಾರೆ, ನೋಡಬೇಕು. ಬಟ್ ನನ್ನ ಪ್ರಕಾರ ಕಷ್ಟಪಟ್ಟಿರ್ತಾರೆ ಎಲ್ಲರೂ ಕೂಡ ಜೀವನದಲ್ಲಿ. ಸೊ ಇವರು ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿರ್ತಾರೆ, ಅದ್ರ ಬಗ್ಗೆ ನಮಗೆ ಐಡಿಯಾ ಇಲ್ಲ. ಆ್ಯಂಡ್ ಶೋ ಅಪ್ ಅಂತ ಅಂದ್ಕೊಳ್ಳೋ ಬದಲು ಅದು ಯೂನಿಕ್ ಅವರು ತೋರಿಸ್ಕೊಳ್ಳೋದಕ್ಕೋಸ್ಕರ, ಅಂದರೆ ಒಬ್ಬರು ರೆಕಗ್ನೈಸ್ ಮಾಡಬೇಕಾದ್ರೆ ಒಂದು ಏನಾರು ಯೂನಿಕ್ ಆಗಿರಬೇಕಲ್ವಾ. ಸೊ ಇವರು ಈ ಥರ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ, ಅದನ್ನು ಪಾಸಿಟಿವ್ ತೊಗೊಳ್ಳೋಣ ಅಷ್ಟೇ. ಆ್ಯಂಡ್ ಇದು ಬಿಟ್ಟರೆ ಚೈತ್ರ ಅವರು. ಆ್ಯಕ್ಚುಲಿ ಚೈತ್ರ ಬಗ್ಗೆ ನಾವು ನ್ಯೂಸ್ಗಳೆಲ್ಲ ನೋಡಿದ್ದೀವಿ, ಓಕೆನಾ. ಅದು ಏನು ಸತ್ಯ ಏನು ಸುಳ್ಳು ಅದು ಬಿಟ್ಬೇಡ, ಓಕೆನಾ. ನಾನು ಯಾವಾಗಲೂ ಹೇಳೋದಿಷ್ಟೇ, ಬಿಗ್ ಬಾಸ್ ಅಂತ ಬಂದಾಗ ಬಿಗ್ ಬಾಸ್ ಮೇಲೆ ಇರುವಂಥ ಕ್ಯಾರೆಕ್ಟರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೊರಗಡೆ ವಿಷಯಗಳಿಗಿಂತ. ಸೊ ಇವರು ಒಂದು ಸೆಕೆಂಡ್ ಚಾನ್ಸ್ ಅಂತಲೂ ಹೇಳ್ಬೋದು. ತುಂಬ ಜನ ಯಾರು ತಪ್ಪು ತಿಳ್ಕೊಂಡಿರ್ಬೋದು ಅಥವಾ ಸತ್ಯನೇ ಆಗಿರ್ಬೋದು, ಸೆಕೆಂಡ್ ವಿಷಯ. ಬಟ್ ನನಗಂತೂ ಇವರು ತುಂಬ ಜನ ಜೊತೆ ತುಂಬ ಹಂಬಲ್ ಆಗಿದ್ರು ಅಂತ ಅನಿಸ್ತು. ಆ್ಯಂಡ್ ಅವ್ರು ಮಾತಾಡ್ಬೇಕಾದ್ರೆ ಒಂಥರ ನಮ್ಮ ಹಳ್ಳಿ ಜನ ಮಾತಾಡ್ಸಲ್ಲ ಆ ಥರ ಇತ್ತು, ನನಗಂತೂ ಹಾಗೆ ಅನಿಸಿದ್ದಪ್ಪ. ಆ್ಯಂಡ್ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಆಗ್ಬೋದು. ಆ್ಯಂಡ್ ತುಂಬ ಲವ್ಲಿ ಆಗಿರ್ತಾರೆ ಎಲ್ಲರ ಜೊತೆನೂ ಕೂಡ, ನೋಡುವ ನಗ್ನಗ್ತಾ ಚೆನ್ನಾಗಿದ್ದಾರೆ. ಆ್ಯಂಡ್ ಇದು ಬಿಟ್ಟರೆ ಮೋಕ್ಷಿತ, ಪಾರು. ನನಗೆ ಆ್ಯಕ್ಚುಲಿ ಇವರು ಸ್ವಲ್ಪ ಇಷ್ಟ ಆದರು, ಫೇವ್ರೇಟ್ ಅಂತ ಅಂದ್ಕೊಳ್ಳಿ ಒಂದು ರೀತಿ. ಫೇವ್ರೇಟ್ ಅಂದರೆ ಇವೆಲ್ಲ ಫೇವ್ರೇಟ್ ಇಲ್ಲ, ಇನ್ನೂ ಗೊತ್ತಿಲ್ಲ ಬಿಗ್ ಬಾಸಲ್ಲಿ ಯಾರಾಗಿದ್ದಾರೆ ಏನು ಕತೆ ಅಂತ. ಮುಂದಿನ ದಿನಗಳಲ್ಲಿ ಆದರೂ ಆಗ್ಬೋದೇನೋ. ನನಗೆ ಫ್ಯಾಮಿಲಿ ಅಂತ ತುಂಬ ಇಷ್ಟ. ಸೊ ಇವರು ಕೂಡ ತುಂಬ ಫ್ಯಾಮಿಲಿ ಕಡೆ ಒಲವು ಜಾಸ್ತಿ ಇದೆ. ಆ್ಯಂಡ್ ತುಂಬ ಆನೆಸ್ಟ್ ಗರ್ಲ್ ಅಂತ ಅನಿಸುತ್ತೆ, ಬಿಗ್ ಬಾಸ್ ಮೇಲೆ ನೋಡಬೇಕು. ಆ್ಯಂಡ್ ಜೊತೆಗೆ ಮೇಯ್ನಾಗಿ ಯಾವ ಥರ ಕ್ಯಾರೆಕ್ಟರ್ ಇರುತ್ತೆ ಏನು ಕತೆ ಅಂತ ನೋಡೋಣ, ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಒಳ್ಳೆ ಸೆಲೆಕ್ಷನು. ಆ್ಯಂಡ್ ಇವ್ರನ್ನ ಬಿಟ್ಟರೆ ರಂಜಿತ್ ಅವರಿದ್ದಾರೆ. ಸೊ ರಂಜಿತ್ ಅವ್ರನ್ನ ಅಂತ ಬಂದಾಗ ನಂಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ಶನಿ ಇದರಲ್ಲಿ ಮಾಡಿದಾಗ ನೋಡಿದ್ದೆ ಸೂರ್ಯದೇವನ. ಒಳ್ಳೆ ಆ್ಯಕ್ಟರ್ ಮಾತ್ರ, ಒಳ್ಳೆ ಬಾಡಿ ಮಾಡಿದ್ದಾರೆ. ಆ್ಯಂಡ್ ಜೊತೆಗೆ ಮೇಯ್ನಾಗಿ ಒಳ್ಳೆ ಆ್ಯಕ್ಟರ್ ಕೂಡ ಹೌದು. ಆ್ಯಂಡ್ ಸ್ಟ್ರಾಂಗಾಗಿ ಕೂಡ ಕಾಣಿಸ್ಕೊತಿದ್ದಾರೆ. ಇವ್ರನ್ನ ವಿನಯ್ ಅವರು ಕೂಡ ಹೋಲಿಸ್ತಾರೆ ಸುಮಾರು ಜನ, ಹಂಗೆಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ ಎಲ್ಲರನ್ನೂ. ಬಟ್ ನೋಡೋಣ, ನನಗೆ ವಿನಯ್ ಅವ್ರಲ್ಲಿ ಕೆಲವು ವಿಷಯಗಳಾದಾಗ ಬೇಜಾರಾಗ್ತಿತ್ತು, ವ್ಯಕ್ತಿ ಆ ಥರ ರಿಯಾಕ್ಟ್ ಮಾಡ್ಬೋದು ಅಂತ. ಬಟ್ ಅವ್ರು ಜೆನ್ಯೂನ್ ಆಗಿತ್ತು, ಅವ್ರ ಆ್ಯಟಿಟ್ಯೂಡ್ ಏನೇ ಇದ್ದರೂ ಕೂಡ ಜೆನ್ಯೂನ್ ಆಗಿದ್ದರು. ಸೊ ಅದೇ ರೀತಿ ಇದ್ದರೆ ಓಕೆ. ಸೊ ಆ ಥರ ಇರಬೇಕು ಅಂತ ಇದ್ದರೆ ಕಷ್ಟ. ನೋಡೋಣ, ರಂಜಿತ್ ಅವರು ಒಂದು ಒಳ್ಳೆಯ ಕ್ಯಾರೆಕ್ಟರ್ ಆಗ್ಬೋದು. ಇಲ್ಲಿ ಸುಮಾರು ಜನ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದೇನೆಂದರೆ ಧನ್ರಾಜ್ ಅವರು, ಗೌತಮಿ, ಧರ್ಮ, ಜಗದೀಶು, ಆ್ಯಂಡ್ ತ್ರಿವಿಕ್ರಮು, ಆ್ಯಂಡ್ ಮಂಜು, ಆ್ಯಂಡ್ ಶಿಶಿರ್, ರಂಜಿತ್, ಮೋಕ್ಷಿತ್, ಚೈತ್ರ, ಇಷ್ಟು ಜನ. ಮಾನಸ, ಇವರು ನರ್ಕದಲ್ಲಿ ಅವರೇ ಚೆನ್ನಾಗಿದ್ದಾರೆ, ಅವರು ಸ್ವಲ್ಪ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ. ಸ್ವಲ್ಪ ತುಂಬ ಆ್ಯಕ್ಟಿವ್ ಇರೋ ರೀತಿ ಕಾಣಿಸ್ಕೋತಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ಹೋಗುತ್ತೆ ಅನ್ಕತೆ ಅಂತ.
ನಿಮಗೆ ಸ್ವರ್ಗದಲ್ಲಿರೋರಿಗೆ ಸಪೋರ್ಟ್ ಮಾಡ್ತೀರಾ ನೀವು ಅಥವಾ ನರಕದಲ್ಲಿರೋರ್ಗೆ? ಆಲ್ಮೋಸ್ಟ್ ನರಕದಲ್ಲಿರೋರಿಗೆ ಅಡ್ವಾಂಟೇಜ್ ಜಾಸ್ತಿ ಆ್ಯಂಡ್ ಟಾಸ್ಕ್ ಕೂಡ ಇರುತ್ತೆ. ಕಷ್ಟಗಳನ್ನ ಅವ್ರು ಪಡ್ತಾರೆ, ಕಷ್ಟಪಟ್ಟರೆ ಜನ ಮರಗ್ತಾರೆ, ಸಪೋರ್ಟ್ ಮಾಡ್ತಾರೆ. ನೋಡೋಣ ಏನೇನಾಗುತ್ತೆ ಏನು ಕಥೆಯಿಂದ. ಒಟ್ಟಿನಲ್ಲಿ ಈ ಸೀಸನ್ ಏನಿದೆ ಒಂದು ಒಳ್ಳೆ ಸೀಸನ್ ಆಗಲಿ. ಆ್ಯಂಡ್ ಮೊದಲೇ ಹೇಳಿದ ಹಾಗೆ ಯಾರು ಕೂಡ ಜಡ್ಜ್ ಮಾಡಬೇಡಿ. ನೆನ್ನೆ ಏನೇನಾಯಿತು ಅದೆಲ್ಲ ಒಂದೇ ದಿನದಲ್ಲಿ ಜಡ್ಜ್ ಮಾಡೋಕ್ಕಾಗಲ್ಲ. ಕ್ಯಾರೆಕ್ಟರ್ಗಳನ್ನ ದಿನಗಳು ಹೋಗ್ತಾ ಹೋಗ್ತಾ ಅವ್ರ ನಿಜವಾದ ಕ್ಯಾರೆಕ್ಟರ್ ಗೊತ್ತಾಗುತ್ತೆ, ಆವಾಗ ಜಡ್ಜ್ ಮಾಡಿ. ಓಕೆನಾ? ಸೊ ಇದಿಷ್ಟು ವಿಡಿಯೋ ಆಗಿತ್ತು. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.